ನನ್ನೆಲ್ಲ ಸಮಸ್ತ ಸಹೃದಯ ಕನ್ನಡಿಗರಿಗೆ ನಮಸ್ಕಾರ. ನೀವೇನಾದರೂ ಹೊಸಬರಾಗಿದ್ದು ಈ ಕೂಡಲೇ ಚಂದದಾರರಾಗಿ ಎಂದು ಹೇಳುವುದರ ಮೂಲಕ ಇಂದಿನ ವಿಷಯದ ಶೀರ್ಷಿಕೆ ಉಳಿಮಾವಿನ ಮರ ಎಂಬ ಪಿ ಲಂಕೇಶ್ ಅವರ ಆತ್ಮಕಥೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕುರಿತು ಪರಿಚಯ, ಅದರಲ್ಲಿರುವ ಕೆಲವು ಅಂಶಗಳನ್ನು, ಪಿ ಲಂಕೇಶ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಲ್ಲಿ ಒಂದು ಸಣ್ಣ ಪ್ರಯತ್ನವಾಗಿ ನಿಮ್ಮ ಮುಂದೆ. ಹಾಗಾದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ಆತ್ಮಕಥೆ ಎನ್ನುವಂಥದ್ದು ಪೂರ್ವ ಪೀಠಿಕೆಯಾಗಿ ನಾವು ನೋಡೋದಾದ್ರೆ, ಆತ್ಮಕಥನ ಎನ್ನುವಂಥದ್ದು ಹೊಸಗನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಹೊಸದಾದ ಸಾಹಿತ್ಯ ಚಿಂತನಾ ಪ್ರಕಾರವಾಗಿ ಪ್ರತಿನಿಧಿಸುವಂಥದ್ದು. ಆತ್ಮಕಥನ ಅನುಭವದ ಘನೀಕರಣದಂತೆ ಕಂಡು ಬರುವಂತದ್ದು. ಅಂದ್ರೆ ಹಿರಿಯರು ಹೇಳಿದಂತಹ ದೇಶ ನೋಡು ಇಲ್ಲವೇ ಕೋಶವನ್ನು ಓದು ಎಂಬ ಗಾದೆ ಮಾತಿನಂತೆ ದೇಶವನ್ನು ನೋಡುವುದರ ಮೂಲಕ ನಾವು ಪಡೆಯುವಂತಹ ಅನುಭವವು ಎಷ್ಟು ಮುಖ್ಯವೋ ಅದರಷ್ಟೇ ಪ್ರಮುಖವಾಗಿ ಕೋಶ ಓದಿದಾಗಲೂ ಕೂಡ ಅನೇಕ ಜೀವನಾನುಭವಗಳು ನಮಗೆ ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸಾಹಿತ್ಯದಲ್ಲಿ ಆತ್ಮಕಥನ ಸಾಹಿತ್ಯ ಪ್ರಕಾರವು ಬರಹಗಾರನ ಅಂತರ್ಯದ ಕನ್ನಡಿಯಾಗಿ ನಮ್ಮ ಜೀವನ ಘಟ್ಟದ ಸಂಗತಿಗಳನ್ನು ಬಿಚ್ಚಿಡುತ್ತಾ ಸಾಗುತ್ತವೆ. ಆತ್ಮಕಥೆಯೂ ಸಹ ಜೀವನ ಸತ್ಯತೆಯ ಅನುಭವದ ಬುತ್ತಿಯಾಗಿ ಸಹೃದಯರಿಗೆ ತಲುಪುವಲ್ಲಿ ಯಶಸ್ವಿಯಾಗುವಂಥದ್ದು. ಇನ್ನು ಈ ಆತ್ಮಕಥೆಯ ದಾಖಲು ಸಂಸ್ಕೃತಿ ಎನ್ನುವಂಥದ್ದು ಪಾಶ್ಚಾತ್ಯರಿಂದ ಭಾರತೀಯ ಸಾಹಿತ್ಯಕ್ಕೆ ಪ್ರವೇಶಿಸಿದ್ದು, ವಿಶಿಷ್ಟ ಸಂವೇದನೆಯ ಮೂಲಕ ಹೊರಹೊಮ್ಮುವ ಈ ಆಟೋಬಯೋಗ್ರಫಿಗಳು ಓದುಗರನ್ನು ಆಕರ್ಷಿಸುವ ಕಥನ ಕ್ರಮ, ಭಾಷಾತಂತ್ರ ತನ್ನದೇ ಆದ ಶೈಲಿಯಿಂದ ಕೂಡಿರುವಂಥದ್ದು. ಆತ್ಮಕಥಾ ಬರಹಗಾರರ ಬದುಕಿನ ಬುತ್ತಿ ವಿಭಿನ್ನವೂ ಹಾಗೂ ವೈಶಿಷ್ಟ್ಯಪೂರ್ಣವೂ ಆಗಿರುವಂಥದ್ದು. ಒಂದಕ್ಕಿಂತ ಒಂದು ಭಿನ್ನ ನೆರೆಯಲ್ಲಿನ ಅನುಭವದ ಬದುಕಿನ ನೋಟವನ್ನೊಮ್ಮೆ ಹಿಂತಿರುಗಿ ನೋಡಿ ಬರಹಗಳ ಮೂಲಕ ಜೀವನ ಸಂಗತಿಗಳನ್ನು ಮೆಲುಕು ಹಾಕುವ ಆತ್ಮಾವಲೋಕನ. ಕನ್ನಡ ಸಾಹಿತ್ಯದ ಹಲವು ಸಾಹಿತಿ ದಿಗ್ಗಜರ ಆತ್ಮಕಥೆಗಳಲ್ಲಿ ಅಂದ್ರೆ ಕುವೆಂಪು, ಶಿವರಾಮ್ ಕಾರಂತರು, ಮಾಸ್ತಿ, ಬೇಂದ್ರೆ, ಬಿ.ಜಿ. ದೇ. ಜವರೇಗೌಡ, ಆರ್.ಸಿ. ಹಿರೇಮಠ್, ಜಿ.ಎಸ್. ಶಿವರುದ್ರಪ್ಪ, ಕುತ್ತಂಗಿ ಚೆನ್ನಪ್ಪ, ಎ.ಎನ್. ಮೂರ್ತಿರಾವ್ ಸೇರಿದಂತೆ ಮೊದಲಾದ ಸಾಹಿತಿಗಳಲ್ಲಿ ಈ ಲಂಕೇಶ್ ಅವರ ಆತ್ಮಕಥೆ ಅಂದ್ರೆ ಉಳಿಮಾವಿನ ಮರವು ಕೂಡ ಕನ್ನಡ ಆತ್ಮಕಥೆಗಳಲ್ಲಿ ವಿಶಿಷ್ಟವೆನಿಸಿರುವಂತದ್ದು. ಲಂಕೇಶ್ ಅವರ ಪರಿಚಯವನ್ನು ನೋಡೋದಾದ್ರೆ, ಈ ಲಂಕೇಶ್ ಅವರು ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿಯಲ್ಲಿ 1935 ಮಾರ್ಚ್ 8ರಂದು ದೇವಿರಮ್ಮ ಮತ್ತು ನಂದಿ ಬಸಪ್ಪ ಎಂಬ ದಂಪತಿಗಳಿಗೆ 5ನೇ ಮಗನೇ, ಅದರಲ್ಲಿ ಕೊನೆಯ ಮಗುವಾಗಿ ಇವರು ಜನಿಸುವಂತದ್ದು. ಇನ್ನು ನಮಗೆ ಈ ಪಿ ಲಂಕೇಶ್ ಅವರು ಒಬ್ಬ ಕನ್ನಡದ ಶ್ರೇಷ್ಠ ಲೇಖಕರಾಗಿ, ಪತ್ರಕರ್ತರಾಗಿ ಕನ್ನಡಿಗರಿಗೆ ಚಿರಪರಿಚಿತರಾದಂಥವರು. ಇವರ ಆಸಕ್ತಿಯ ಕ್ಷೇತ್ರದ ಹರವು ಎನ್ನುವಂಥದ್ದು ಬಹು ದೊಡ್ಡದಾಗಿರುವಂಥದ್ದು. ಅಂದ್ರೆ ಬರವಣಿಗೆ, ನಾಟಕ, ಕೃಷಿ, ಪತ್ರಿಕೋದ್ಯಮ, ಅಧ್ಯಾಪಕ, ಚಳುವಳಿ, ನಾಟಕ, ಕಾದಂಬರಿ, ಕತೆ, ಅನುವಾದ, ಈ ರೀತಿಯಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಈ ಎಲ್ಲಾ ಕ್ಷೇತ್ರಗಳಿಗೆ ನೀಡಿದವರಾಗಿದ್ದಾರೆ. ಇನ್ನು ಇವರ ಮಹದಾಸೆ ಏನು ಅಂತಂದ್ರೆ ಡಾಕ್ಟರ್ ಆಗಬೇಕು ಎನ್ನುವಂತಹ ಕನಸನ್ನು ಹೊತ್ತು ಬಂದವರಾಗಿದ್ದಾರೆ. ಆದ್ರೆ ಮೆಡಿಕಲ್ ಸೀಟ್ ಸಿಗದೆ ನಿರಾಶೆಗೆ ಒಳಗಾಗುವಂಥದ್ದು. ಅಂದಿನ ಸಂದರ್ಭದಲ್ಲಿ ಜಿ.ಎಸ್. ಶಿವರುದ್ರಪ್ಪ ಅವರು ಕನ್ನಡದಲ್ಲಿ ವಿಮರ್ಶಕರು ಕಡಿಮೆ, ಇಂಗ್ಲಿಷ್ ಆನರ್ಸ್ಗೆ ಸೇರಿದ್ರೆ ಸಾಹಿತ್ಯದ ಜೊತೆಗೆ ವಿಮರ್ಶೆಯ ಮರ್ಮವೂ ಕೂಡ ತಿಳಿಯುತ್ತದೆ ಎಂಬ ಮಾತಿನ ಪ್ರೇರಣೆ ಇವರಿಗೆ ಆಗುವುದರ ಮೂಲಕ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಆನರ್ಸ್ಗೆ ಸೇರ್ತಾರೆ. ಇದಾದ ಬಳಿಕ ಸುಮಾರು 19 ವರ್ಷಗಳ ಕಾಲ ಅಧ್ಯಾಪಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅದ್ಯಾಕೋ ಅಧ್ಯಾಪಕ ವೃತ್ತಿಯಿಂದ ನಿರಾಸೆಯನ್ನು, ಬೇಸರವನ್ನು ತಂದುಕೊಂಡಂತಹ ಇವರು ಸ್ವತಃ ರಾಜೀನಾಮೆಯನ್ನು ನೀಡಿ ಆ ಕ್ಷೇತ್ರವನ್ನು ತೊರೆಯುತ್ತಾರೆ. ಅದಾದ ಬಳಿಕ ಸಿನಿಮಾ ಕ್ಷೇತ್ರಕ್ಕೆ ಕಾಲನ್ನು ಪಾದಾರ್ಪಣೆಯನ್ನು ಮಾಡುತ್ತಾರೆ. 1978ರಿಂದ 80ರ ಒಂದು ಅವಧಿಯಲ್ಲಿ 4 ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಇದರಿಂದ ಅವ್ರಿಗೆ
ಕೆಲವು ಪ್ರಶಸ್ತಿಗಳು ಕೂಡ ಲಭಿಸ್ತವೆ. ಆದರೂ ಕೂಡ ಅದ್ಯಾಕೋ ಆಸಕ್ತಿಯನ್ನು ಕೂಡ ಈ ಕ್ಷೇತ್ರದಲ್ಲಿ ಕಳೆದುಕೊಳ್ತಾರೆ. ಈ ಕಾರಣದಿಂದ ಪತ್ರಿಕೋದ್ಯಮಕ್ಕೆ ಇವರು ಮುಖ ಮಾಡುವಂಥದ್ದು. 1980ರ ಅವಧಿಯಲ್ಲಿ ಲಂಕೇಶ್ ಪತ್ರಿಕೆ ಎನ್ನುವಂತಹ ವಾರ ಪತ್ರಿಕೆಯನ್ನು ಇವರು ಪ್ರಾರಂಭ ಮಾಡುವಂಥದ್ದು. ಅಂದಿನ ಒಂದು ಸಂದರ್ಭದಲ್ಲಿ ಪತ್ರಿಕೋದ್ಯಮ ಎನ್ನುವಂಥದ್ದು ಯಾವ ರೀತಿ ಆಗಿತ್ತು ಅಂದ್ರೆ, ಉಳ್ಳವರು ರಾಜಕಾರಣಿಗಳ ಸ್ವತ್ತು, ಅದೊಂದು ಧನಿಕರ ಸ್ವತ್ತು ಎಂದು ತಿಳಿದಂತಹ ಜನಸಾಮಾನ್ಯರಿಗೆ ಪಿ ಲಂಕೇಶ್ ಅವರ ಅವು ಲಂಕೇಶ್ ಪತ್ರಿಕೆ ಎನ್ನುವಂಥದ್ದು ಇದು ಧನಿಕರ ಸ್ವತ್ತಲ್ಲ, ರಾಜಕಾರಣಿಗಳ ಸ್ವತ್ತಲ್ಲ, ಇದು ಜನಸಾಮಾನ್ಯರ ಧ್ವನಿ ಎಂದು ತಿಳಿಸುವಲ್ಲಿ, ಅರ್ಥೈಸುವಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸುವಂಥದ್ದು. ಹಾಗಾಗಿ ಈ ಪತ್ರಿಕೆಯು ಕನ್ನಡದ ಜಾಣಿಯರ ಪತ್ರಿಕೆಯಾಗಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗಿ ಅಂದಿನ ಒಂದು ಸಂದರ್ಭದಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು. ಇನ್ನು ಇವರು ಓದಿದ್ದು ಇಂಗ್ಲಿಷ್ ಸಾಹಿತ್ಯ, 19 ವರ್ಷಗಳ ಕಾಲ ಬೋಧನೆ ಮಾಡಿದ್ದು ಕೂಡ ಇಂಗ್ಲಿಷ್. ಆದ್ರೆ ಇವರು ಬರವಣಿಗೆ ಮಾಡಿದ್ದು ಮಾತ್ರ ಕನ್ನಡದಲ್ಲಿ ಎನ್ನುವಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ. ಇವರ ಆತ್ಮಕಥೆಯಾದಂತಹ ಸಮಗ್ರ ಬದುಕಿನ ಕಥನವಾದಂತಹ ಹುಳಿ ಮಾವಿನ ಮರ ಎನ್ನುವಂತಹ ವಿಚಾರಕ್ಕೆ ಬಂದಾಗ, ಮೊದಲನೇದಾಗಿ ಇವರ ಸಮಗ್ರ ಆತ್ಮಕಥನವಾದಂತಹ ಈ ಪುಸ್ತಕಕ್ಕೆ ಹುಳಿ ಮಾವಿನ ಮರ ಎಂದು ಹೆಸರಿಡಲಿಕ್ಕೆ ಕಾರಣ ಏನು ಎಂದು ನಾವು ನೋಡಿದಾಗ, ಲಂಕೇಶ್ ಅವರು ತಮ್ಮ ಬದುಕಿನ ಕಥನ ಪುಸ್ತಕಕ್ಕೆ ಹುಳಿ ಮಾವಿನ ಮರ ಎಂದು ಹೆಸರಿಟ್ಟಿದ್ದು ಯಾಕೆಂದು ಅವರೇ ತಿಳಿಸುವಾಗ, ಅವರ ಚಿಕ್ಕಪ್ಪನ ಗದ್ದೆಯ ಹತ್ತಿರ ಇದ್ದ ಒಂದು ಹುಳಿ ಮಾವಿನ ಮರ ಪುಟ್ಟ ಹುಡುಗನಿಗೆ ಹೂವು, ಹಣ್ಣು, ಕಾಯಿ ಇವುಗಳಿಂದ ಖುಷಿ ಪಡಿಸ್ತಾ ಇತ್ತು. ಅದು ಮಾತ್ರವಲ್ಲದೆ ತನ್ನ ದೈತ್ಯಾಕಾರದಿಂದ ಭಯವನ್ನು ಕೂಡ ಹುಟ್ಟಿಸುವಂಥದ್ದು. ತನ್ನ 100 ವರ್ಷಗಳ ಜೀವಿತಾವಧಿಯಿಂದ ಅಮರತ್ವಕ್ಕೆ ಸಂಕೇತದಂತಿದ್ದ ಆ ಮರ. ಅವರು ಕಾಲೇಜಿನಲ್ಲಿ ಓದುತ್ತಿದ್ದಂತಹ ದಿನಗಳಲ್ಲಿ ಅದು ಅಚಾನಕ್ಕಾಗಿ ಬಿದ್ದು ಹೋಗ್ತದೆ. ಆ ಸಂದರ್ಭದಲ್ಲಿ ಅವರು ಪಟ್ಟಣದಿಂದ ಊರಿಗೆ ವಾಪಸ್ ಬಂದು ನೋಡುವಷ್ಟರಲ್ಲಿ ಕೊಂಬೆಗಳೆಲ್ಲ ಹೊರಟು ಹೋಗಿ ಬೊಡ್ಡೆ ಮಾತ್ರ ಉಳಿದಿರುವಂತದ್ದು. ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನನ್ನ ಕಾಲೇಜು ದಿನಗಳು ಮುಗಿದು ಈ ಬದುಕು ಅನಿರೀಕ್ಷಿತ ಪಾತ್ರಗಳಲ್ಲಿ ಹರಿಯುತ್ತಿದ್ದಾಗ ಈ ಮರ ನನ್ನ ಮನಸ್ಸಿನಲ್ಲಿ ಬೆಳೆಯುತ್ತಾ ಹೋಯಿತು ಎಂದು ತಿಳಿಸ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದು ದಿನ ಮಾವಿನ ಮರವನ್ನು ಕುರಿತಂತಹ ಬಾಗಲೋಡಿ ದೇವರಾಯ್ ಅವರ ಅಜ್ಜ ನೆಟ್ಟ ಮರ ಎನ್ನುವಂತಹ ಕವಿತೆಯನ್ನು ಓದಿ ವಿಸ್ಮಿತರಾಗ್ತಾರೆ. ಹೀಗಾಗಿ ಈ ಪುಸ್ತಕಕ್ಕೆ ಹುಳಿ ಮಾವಿನ ಮರ ಎಂದು ಹೆಸರು ಇಟ್ಟೆ ಎಂದು ತಿಳಿಸ್ತಾರೆ. ಸಮಗ್ರ ಬದುಕಿನ ಕಥನ ಪುಸ್ತಕದಲ್ಲಿ ಅವರು ವಾಟೆ, ಸಸಿ, ಗಿಡ, ಮರ ಎನ್ನುವ ಅಧ್ಯಾಯಗಳ ಮೂಲಕ ಅವರ ಬದುಕನ್ನು ಎಳೆದುಕೊಂಡಿರುವಂತದ್ದು. ಅಂದ್ರೆ ಈ 4 ಅಧ್ಯಾಯಗಳ ಮೂಲಕ ಅವರ ಇಡೀ ಬದುಕಿನ ಕಥನವನ್ನು ಬರವಣಿಗೆಯ ಮೂಲಕ ಹಿಡಿದಿಟ್ಟಿದ್ದಾರೆ. ಹಾಗಾದ್ರೆ ಈ ಆತ್ಮಕಥೆಯ ವಾಟೆ ಭಾಗದಲ್ಲಿ ನಾವು ನೋಡುವುದಾದ್ರೆ, ಇಲ್ಲಿ ಬರುವಂತಹ ಹುಟ್ಟು, ಬೆಳವಣಿಗೆ, ಪ್ರಕೃತಿ ವಿಕೋಪದಂತಹ ಅನೇಕ ಪ್ರಸಂಗಗಳು, ಗ್ರಾಮೀಣ ಜನರ ಬದುಕಿನ ಚಿತ್ರಣ, ಗ್ರಾಮೀಣ ಸೊಗಡನ್ನು, ಪ್ರಾಣಿ ಮತ್ತು ಭೂ ಕೃಷಿಕರ ಒಡನಾಟವನ್ನು, ಮಾನವೀಯ ನೆಲೆಯ ಅನೇಕ ಅಂಶಗಳನ್ನು, ಸಮಾಜ ಸಂಸ್ಕೃತಿ ಮುಖಾಮುಖಿಯನ್ನು ಆತ್ಮಕಥೆಯಲ್ಲಿ ನಿರೂಪಿಸಿದ್ದಾರೆ. ಚಿಕ್ಕ ಗ್ರಾಮದ ಸಾಮಾನ್ಯ ಹುಡುಗ ತನ್ನ ಸಮಾಜದ ಸೂಕ್ಷ್ಮ ಸಂವೇದನೆಯ ಗ್ರಹಿಕೆಯ ಮೂಲಕ ಹಳ್ಳಿಯ ಮುಕ್ತ ಪರಿಸರದ ಅನುಭವದ ಬುಟ್ಟಿಯಲ್ಲಿ ಸಂಗ್ರಹಿಸಿಕೊಳ್ತಾ ಮುಂದೊಂದು ದಿನ ವಿದ್ಯಾಭ್ಯಾಸದ ದಿಸೆಯಿಂದ ಪ್ರದೇಶದಿಂದ ಪ್ರದೇಶಕ್ಕೆ ಸಾಗಿ ಜೀವನದೊಟ್ಟಿಗೆ ಆತನಲ್ಲಿ ಆಗುವ ಬದಲಾವಣೆಗಳು ದೈತ್ಯ ಸಾಹಿತಿಯಾಗಿ ರೂಪುಗೊಂಡ ಜೀವನವು ಪ್ರೇರಕವಾಗುವ ಮಾದರಿ ವ್ಯಕ್ತಿ ಪ್ರತಿಭೆಯನ್ನು ಅವರು ಗುರುತಿಸುವಂಥದ್ದು. ಹಾಗೆ ಸಸಿ ಎಂಬ ಭಾಗದಲ್ಲಿ ಲೇಖಕರು ತಮ್ಮ ಹದಿಹರೆಯದಲ್ಲಾಗುವ ಬದಲಾವಣೆ, ಪ್ರೇಮ, ಕಾಮದ ವ್ಯಕ್ತಿ ಸಹಜತೆಯನ್ನು, ದುಶ್ಚಟದ ಗುಣವನ್ನು, ತೀವ್ರ ಕಾಮ ಬಯಕೆಯಿಂದ ಆದ ಘಟನೆಗಳು, ಅಂದವಿರುವಷ್ಟು ದಿನ ಪ್ರೀತಿಸಿ ಕೈಬಿಟ್ಟ ಮೋಸದ ವ್ಯಕ್ತಿತ್ವದ ಪಶ್ಚಾತ್ತಾಪ, ಸಲಿಂಗರತಿಯ ಮೋಹ, ಲೈಂಗಿಕ ಉದ್ರೇಕ ಎಲ್ಲವನ್ನು ತೆರೆಮರೆಗೆ ಸರಿಸದೆ ಜೀವನದ ಮುಖಕ್ಕೆ ಕನ್ನಡಿ ಹಿಡಿದಿದ್ದಾರೆ. ಲೈಂಗಿಕತೆ ಮನುಷ್ಯರ ಇತಿಮಿತಿಗೆ ಮೀರಿದ್ದು,
ಜಾತಿ, ಮತ, ಬಡವ, ಶ್ರೀಮಂತ ಎಲ್ಲದರ ಆಚೆಗಿನ ಬದುಕಿನ ಪ್ರಮುಖ ಸಂಗತಿಯಾಗಿ ಆತ್ಮಕಥೆಯಲ್ಲಿ ಕಾಮ ಸಂವೇದನೆಯು ರೂಪಿತಗೊಂಡಿದೆ. ಇನ್ನು ಗಿಡ ಎನ್ನುವಂತಹ ಭಾಗದಲ್ಲಿ ಲೇಖಕರು ತಮ್ಮ ಸಾಹಿತ್ಯ ಜಗತ್ತು ಅನಾವರಣಗೊಂಡಂತಹ ಕೃತಿ ರಚನೆಯ ಘಟ್ಟಗಳನ್ನು, ಕೃತಿಗಳು ಪ್ರಕಟಣೆಯ ವರ್ಷ, ದಾಖಲೆಯೊಂದಿಗೆ ಜೀವನದಲ್ಲಿ ಎದುರಾದ ವಿಶಿಷ್ಟ ವರ್ತನೆಯ ವ್ಯಕ್ತಿಗಳ ಚಿತ್ರಣ, ತಾವು ವೀಕ್ಷಿಸಿದ ಬಗೆಯಲ್ಲಿ ವ್ಯಂಗ್ಯವಾಗಿಯೂ ಹಾಸ್ಯ ಪ್ರಸಂಗದಂತೆ ಕಂಡು ಹೇಳದಂತಿದ್ದರು. ಒಂದೊಂದು ಕಡೆ ಅಲ್ಲಿನ ವ್ಯಕ್ತಿಗಳು ಗಾಂಭೀರ್ಯತೆ ನಡೆ ಯಾವ ರೀತಿ ಆಕರ್ಷಣೆ ಮೂಲಕ ಮೌಲ್ಯ ಕಳೆದುಕೊಳ್ಳುತ್ತದೆ ಎಂಬುದನ್ನು ಅಲ್ಲಿನ ಪ್ರಸಂಗದ ದಾಖಲೆಯಿಂದ ತಿಳಿಯುತ್ತಿದೆ. ಮಧ್ಯ ವಯಸ್ಸಿನ ಸಾಧನೆಯಾದ ಸಿನಿಮಾ, ನಾಟಕ, ನಟನೆ ಕುರಿತಾದ ಅಂಶಗಳು ವೈಚಾರಿಕತೆಯಿಂದ ಕೂಡಿರುವಂಥದ್ದು. ಇನ್ನು ಕೊನೆಯ ಭಾಗವಾದಂತಹ ಮರ, ಇದರಲ್ಲಿ ತಮ್ಮ ವೈವಾಹಿಕ ಜೀವನದ ಸಂಗತಿಯಾದ ಇಂದಿರಾ ಅವರ ಕುರಿತಾದ ಪ್ರಶಂಸೆಯ ನುಡಿಗಳು, ಮಕ್ಕಳಾದ ಗೌರಿ, ಕವಿತಾ, ಇಂದ್ರಜಿತ್ ವಿಷಯದಲ್ಲಿ ತಾವು ತೋರಿದ ನಿರ್ಲಕ್ಷ್ಯತೆಯನ್ನು ವ್ಯಕ್ತಪಡಿಸುತ್ತಾರೆ. ಜೀವನದ ಅನೇಕ ನೋವಿನ ಸಂಗತಿಯನ್ನು ಹಂಚಿಕೊಳ್ಳುತ್ತಾ ಲಂಕೇಶರು ಜೀವನದ ಕೊನೆಯ ಹಂತದಲ್ಲಿ ಕಾಯಿಲೆಯಿಂದ ಬಳಲುತ್ತಾ ಒಂದು ಕಣ್ಣು ಕಳೆದುಕೊಂಡು ಒಂದೇ ಕಣ್ಣಿನಲ್ಲಿ ಬರವಣಿಗೆ ಪೂರ್ಣಗೊಳಿಸುತ್ತಿರುವ ಘಟನೆಯ ಪ್ರಸ್ತಾಪವಂತೂ ಅಂತಿಮದಲ್ಲಿ ಮನವನ್ನು ಕಲಕುವಂತದ್ದಿದೆ. ದೊರೆತ ಗಳಿಗೆವರೆಗಿನ ಜೀವನ ಅನುಭವವನ್ನು ಆತ್ಮ ನಿವೇದನೆ ಮೂಲಕ ಸಾರುವುದರ ಮುಂದೆ ತೆರೆದಿಟ್ಟಿದ್ದಾರೆ ಎನ್ನುವಂಥದ್ದು. ಇನ್ನು ಕೆಲವೊಂದಿಷ್ಟು ಅಂಶವನ್ನು ನಾವು ನೋಡೋದಾದ್ರೆ, ಇವರಿಗೆ ಅಪ್ಪನಿಗಿಂತ ಹೆಚ್ಚು ಪ್ರಭಾವ ಬೀರುವಂಥದ್ದು ಜಗಳಗಂಟಿ ಹೆಂಗಸು ಎಂದೇ ಖ್ಯಾತಿ ಪಡೆದಂತಹ ಅವರ ತಾಯಿ. ಆಕೆ ಗಂಡಸಿಗೆ ಸರಿಸಮವಾಗಿ ಹೊರಗಡೆ ಎಲ್ಲ ದುಡಿಯುವುದರ ಮೂಲಕ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತು ನಿರ್ವಹಿಸುವಂತಹ ಅವರ ತಾಯಿ ಅವರಿಗೆ ಪ್ರೇರಕ ಶಕ್ತಿ ಎಂದೇ ಹೇಳಬಹುದು. ಅವರು ಅವ್ವ ಎನ್ನುವಂತಹ ಕವಿತೆಯನ್ನ, ಅಕ್ಕ ಎನ್ನುವಂತಹ ಕಾದಂಬರಿಯನ್ನು ರಚಿಸಲಿಕ್ಕೆ ಇವರೇ ಪ್ರೇರಕ ಆಗಿರುವಂತದ್ದು. ಮಲೆನಾಡಿನ ಚಿತ್ರಣವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿನ ಬೇಸಾಯ ಪದ್ಧತಿ ಯಾವ ಬಗೆಯಲ್ಲಿತ್ತು, ಜಾತ್ರೆ ಆಚರಣೆಗಳು, ಸಾಮಾಜಿಕ ಬದುಕು, ಹಾಗೆ ಅವ್ರು ನೋಡಿದಂತಹ ತೆಂಗಿನಲ್ಲಿ ನೋಡಿದಂತಹ ಸಿನಿಮಾ, ಅಲ್ಲಿರುವಂತಹ ಶಾಲೆಯ ವಾತಾವರಣ, ಇವೆಲ್ಲವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಮುಂದೆ ಅವರು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಸಹ ಪ್ರಾಧ್ಯಾಪಕರ ಗುಣಗಳನ್ನ ಕೂಡ ತಿಳಿಸ್ತಾ ಹೋಗ್ತಾರೆ. ಗುಣ ಮತ್ತು ಅವಗುಣ ಎರಡು ಕೂಡ. ಅಂದ್ರೆ ಪ್ರಾಧ್ಯಾಪಕರುಗಳು ಆ ಒಂದು ಸಂದರ್ಭದಲ್ಲಿ ತಮ್ಮದೇ ಆದಂತಹ ಕನಸನ್ನು, ಭ್ರಮೆ, ಕಾಮ, ಆಕರ್ಷಣೆ ಇವುಗಳನ್ನು ಕೂಡ ಇವರು ಈ ಬರವಣಿಗೆಯಲ್ಲಿ ತೆರೆದಿಡುವಂಥದ್ದು ಒಂದು ಕೌತುಕದ ಸಂಗತಿ ಎಂದೇ ಹೇಳ್ಬೋದು. ಆ ರೀತಿಯಾಗಿ ಇವರೂ ಕೂಡ ಅಂದ್ರೆ ಆ ಸಂದರ್ಭದಲ್ಲಿ ಅಧ್ಯಾಪಕರಾದಂತವರು ಹುಡುಗರಿಗಿಂತಲೂ ಹೆಚ್ಚಾಗಿ ವಿದ್ಯಾರ್ಥಿನಿಯರ ಕನಸನ್ನು ಕಾಣ್ತಾರೆ ಎನ್ನುವಂತ ಮಾತನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಇವರು ಕೂಡ ಅದರಿಂದ ಹೊರತಾಗಿ ಇಲ್ಲ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಯಾವುದೇ ಲೇಖಕನಾಗಿರಬಹುದು ಅಥವಾ ಸ್ವತಃ ನಾವೇ ಅಂತ ತೆಗೆದುಕೊಂಡಾಗ ನಮ್ಮ ಗುಣಗಳನ್ನ, ಗೆಳೆಯರ ಗುಣಗಳನ್ನಿರ್ಬೋದು ಅಥವಾ ಅವರ ಅವಗುಣಗಳನ್ನಿರ್ಬೋದು, ಅವುಗಳನ್ನು ಸುಲಭವಾಗಿ ಹೇಳ್ತೇವೆ. ನಮ್ಮಲ್ಲಿರುವಂತಹ ಗುಣಗಳನ್ನು ಸುಲಭವಾಗಿ ಹೇಳ್ಕೊಳ್ಳೋದ್ರ ಮೂಲಕ ಒಪ್ಕೊಳ್ತೇವೆ. ಆದ್ರೆ ನಮ್ಮಲ್ಲಿರುವಂತಹ ಅವಗುಣಗಳನ್ನೆಲ್ಲ ಹೇಳುವುದಕ್ಕೆ ಅದು ಸುಲಭದ ಮಾತಲ್ಲ. ಆದರೆ ಲಂಕೇಶ್ ಅವರು ಯಾವುದನ್ನೂ ಕೂಡ ತೆರೆಮರೆಗೆ ಸರಿಸದೆ ಇಲ್ಲಿ ಅಕ್ಷರಗಳ ಮೂಲಕ ನಿರೂಪಿಸಿದ್ದಾರೆ. ಇವರ ಈ ಒಂದು ಆತ್ಮಕಥೆಯನ್ನು ಹೆಚ್ಚಿನ ಸಾರದೆಯರು ಒಪ್ಕೊಳ್ಳುವಂಥದ್ದು, ಇವರನ್ನ ಮೆಚ್ಚುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು. ಅದೇ ರೀತಿಯಾಗಿ ಇವರು ಕೂಡ ಅಂತ ಒಂದು ಭ್ರಮೆ, ಕನಸು, ಕಾಮ, ಆಕರ್ಷಣೆಗೆ ಕೂಡ ಒಳಗಾದವರು ಈ ಲಂಕೇಶ್ ಅವರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕುಮಾರಿ ಎನ್ನುವಂತಹ ವಿದ್ಯಾರ್ಥಿನಿಯನ್ನ ಬಹುವಾಗಿ ಇವರು ಹಚ್ಕೊಳ್ತಾರೆ. ಅಂದ್ರೆ ಪತ್ನಿಯಲ್ಲಿರುವಂತಹ ವೈಚಾರಿಕತೆಯನ್ನು ಈ ಕುಮಾರಿಯಲ್ಲಿ ಕಾಣುವಂತಹ ಭ್ರಮೆ ಅವರದಾಗಿತ್ತು. ಆದ್ರೆ ಮುಂದೊಂದು ದಿನ ಆಕೆಗೆ ಒಬ್ಬ ಪ್ರೇಮಿ ಇರುವುದಾಗಿಯೂ ಕೂಡ ತಿಳಿತದ. ಅದರಿಂದ ಇವರು ಏನು ಮಾಡದೇ ಆಗದೆ ಇರುವಂತಹ ಆ ಸ್ಥಿತಿ, ಆ ಸಹಾಯಕ ಸ್ಥಿತಿ ಅನ್ನುವಂಥದ್ದನ್ನ ಅನುಭವಿಸ್ತಾರೆ. ಸೋಲನ್ನ ಅನುಭವಿಸುವಷ್ಟು ಅವರಿಗೆ ವ್ಯತ್ಯಯ ಆಗ್ತದೆ ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ಆತ್ಮಕಥೆ ಎನ್ನುವಂಥದ್ದು ಕೇವಲ ಲೇಖಕನ ವೈಯಕ್ತಿಕ ಬದುಕಿನ ಚಿತ್ರಣ ಎಂದು ನಾವು ನೋಡದೆ, ಅದರ ಜೊತೆಯಾಗಿ ಆ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಬದುಕಿನ ಅನೇಕ ಮೊದಲುಗಳನ್ನು ಪರಿಚಯಿಸುವಲ್ಲಿ ನಮಗೆ ಪ್ರಮುಖ ಆಧಾರಗಳಾಗಿವೆ ಎಂದು ಹೇಳಬಹುದಾಗಿರುವಂಥದ್ದು. ಇದಿಷ್ಟು ಪಿ ಲಂಕೇಶ್ ಅವರ
ಕುರಿತಾದ ಉಳಿ ಮಾವಿನ ಮರ ಎಂಬುವಂತಹ ಆತ್ಮಕಥೆಯ ಕುರಿತು ಒಂದಿಷ್ಟು ಪರಿಚಯವಾಗಿತ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳು.